ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಕೆಲವು ದಿನಗಳು ಬರೋಬ್ಬರಿ 18 ಲಕ್ಷ ಕೋಟಿ ಗಾನ್. 2026 ಆರಂಭದಲ್ಲೇ ದಲಾಲ್ ಸ್ಟ್ರೀಟ್ನಲ್ಲಿ ಎಲ್ಲ ರೆಡ್. ಹೂಡಿಕೆದಾರರು ಕಷ್ಟಪಟ್ಟು ದುಡಿದು ಫ್ಯೂಚರ್ ಚೆನ್ನಾಗಿರಲಿ ಅಂತ ಇನ್ವೆಸ್ಟ್ ಮಾಡಿದ್ದ ಲಕ್ಷಾಂತರ ಕೋಟಿ ಹಣ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ ಆವಿಯಾಗಿದೆ. ನಿಮ್ಮ ಪೋರ್ಟ್ಫೋಲಿಯೋ ಲಾಸ್ಟ್ 1-2 ಇಯರ್ಸಿಂದ ಏನಾರು ಶುರು ಮಾಡಿದವರಿದ್ರೆ ಎಲ್ಲ ಕಡೆ ಕೆಂಪು ಕಾಣಿಸ್ತಾ ಇರ್ಬೋದು. ಸೆನ್ಸೆಕ್ಸ್ ಕುಸಿತ ಆಗಿದೆ, ನಿಫ್ಟಿ ನಲುಗು ಹೋಗಿದೆ. ಅಷ್ಟಕ್ಕೂ ಏಕಾಏಕಿ ಮಾರ್ಕೆಟ್ನಲ್ಲಿ ಇಂಥ ಸುನಾಮಿ ಯಾಕೆ ಏಳ್ತು? ಕೇವಲ ಮಾರ್ಕೆಟ್ ಬಿದ್ದಿದೆ ಅನ್ನೋದು ಸುದ್ದಿ ಅಲ್ಲ. ಇದರ ಹಿಂದೆ 3 ಭಯಾನಕ ಕಾರಣಗಳಿದ್ದಾವೆ. ಮತ್ತು ಈಗ ಆಗ್ತಿರೋ ಪರಿಸ್ಥಿತಿಯಲ್ಲಿ ನಿಮ್ಮ ಹಣವನ್ನು ಸೇಫ್ ಆಗಿಟ್ಕೊಳ್ಳೋದು ಹೇಗೆ? ಅಥವಾ ನನ್ನ ದುಡ್ಡು ಹೋಯ್ತು ಅಂತ ತಲೆ ಮೇಲೆ ಕೈ ಹೊತ್ತು ಕೂರಬೇಕಾ? ಸ್ನೇಹಿತರೆ, ಮಾರ್ಕೆಟ್ ಎಷ್ಟೇ ಬೀಳಲಿ ನಿಮ್ಮನ್ನು ಕಾಪಾಡೋಕ್ಕೆ ಒಂದು ಬ್ರಹ್ಮಾಸ್ತ್ರ ಇದೆ. ಅದು ಹೇಗೆ ಕೆಲಸ ಮಾಡುತ್ತೆ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಾರ್ಕೆಟ್ ಬಿದ್ದಿದ್ದು ಯಾಕೆ? ಮುಖ್ಯವಾಗಿ 3 ಕಾರಣ ಕೊಡ್ಬೋದು. ಒಂದು, FII ಸೆಲ್ಲಿಂಗ್, ಅಂದರೆ ದೊಡ್ಡವರ ನಿರ್ಗಮನ, ವಿದೇಶಿ ಹೂಡಿಕೆದಾರರದು ಭಾರತದ ಮಾರ್ಕೆಟ್ನಿಂದ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ವಾಪಸ್ ಪಡಿತಾ ಇದ್ದಾರೆ. ಅವರಿಗೆ ಚೈನಾ ಮಾರ್ಕೆಟ್ ಅಗ್ಗವಾಗಿ ಸಿಗ್ತಿದೆ, ಅಲ್ಲಿಗೆ ಓಡ್ತಾ ಇದ್ದಾರೆ. ಎರಡನೇದು, ಗ್ಲೋಬಲ್ ಟೆನ್ಷನ್. ಒಂದು ಕಡೆ ಯುದ್ಧದ ಕಾರ್ಮೋಡ, ಇನ್ನೊಂದು ಕಡೆ ಅಮೆರಿಕದಲ್ಲಿ ಟ್ರಂಪ್ ಆಡಳಿತದ ಅನಿಶ್ಚಿತತೆ. ಜಗತ್ತಿನ ದೊಡ್ಡ ಇನ್ವೆಸ್ಟರ್ಗಳೇ ಬೆಚ್ಚಿ ಬಿದ್ದಿದ್ದಾರೆ. ಮೂರನೇದು, ವ್ಯಾಲ್ಯೂಯೇಷನ್ ಪ್ರೆಷರ್. ನಮ್ಮ ಮಾರ್ಕೆಟ್ ಅತಿಯಾಗಿ ಬೆಳೆದಿತ್ತು. ರಿಲಯನ್ಸ್ನಂತಹ ದೈತ್ಯ ಕಂಪನಿಗಳ ರಿಸಲ್ಟ್ಸ್ ವೀಕ್ ಕೂಡ ಆಯಿತು ಈ ಸಲ. ಹಾಗಾಗಿ ಜೋರಾಗಿ ಉಬ್ಬಿದ್ದ ಬಲೂನ್ಗೆ ಪಿನ್ ಚುಚ್ಚಿದಂಗಾಯಿತು, ಮಾರ್ಕೆಟ್ ದಡಾರ್ ಅಂತ ಬಿತ್ತು. ಈಗ ಪ್ರಶ್ನೆ ಇರೋದು, ಈ ಪರಿ ಅನಾಹುತದಲ್ಲಿ, ಈ ಪರಿ ಡೌನ್ವರ್ಡ್ ಟ್ರೆಂಡ್ನಲ್ಲಿ ಸರ್ವೈವ್ ಆಗೋದು ಹೇಗೆ? ಈಕ್ವಿಟಿ ಸುನಾಮಿ, ಬ್ರೇಕ್ ಇಲ್ಲದ ಗಾಡಿ. ನಮ್ಮ ಜನ ಮಾಡೋ ದೊಡ್ಡ ತಪ್ಪೇನು ಗೊತ್ತಾ? ಮಾರ್ಕೆಟ್ ಏರ್ತಿದೆ ಅಂದರೆ ದುರಾಸೆ, ಕೈಲಿದ್ದ ದುಡ್ಡು, ಸಾಲ ದುಡ್ಡು ಎಲ್ಲ ತಗೊಂಬಂದು ಶೇರ್ ಮಾರ್ಕೆಟಿಗೆ ಹಾಕೋದು. ದುಡ್ಡು ಡಬಲ್ ಆಗುತ್ತೆ, ನೋಡಿ ಇವಾಗ ಹೋಯ್ತು ಮೇಲೆ ಅಂತ. ಆದರೆ ಇವಾಗ ಏನಾಗ್ತಿದೆ? ನಿಫ್ಟಿ 25,000 ಕೆಳಗೆ ಜಾರಿದೆ. ಇತಿಹಾಸ ರಿಪೀಟ್ ಆಗ್ತಿದೆ. ಜನರ ಲೈಫ್ ಟೈಮ್ ಸೇವಿಂಗ್ಸ್ ಕಣ್ಣ ಮುಂದೆನೇ ಕರಗ್ತಾ ಇದೆ. ಇದು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಇದು ಬ್ರೇಕ್ ಇಲ್ಲದ ಕಾರನ್ನು ಗುಡ್ಡದಿಂದ ಇಳಿಸಿದ ಹಾಗೆ. ಸ್ಪೀಡಾಗಿ ಹೋಗ್ತೀರಾ, ಥ್ರಿಲ್ ಇರುತ್ತೆ, ಆದರೆ ಕಂಟ್ರೋಲ್ ತಪ್ಪಿದ್ರೆ ಆಕ್ಸಿಡೆಂಟ್ ಗ್ಯಾರಂಟಿ. ಹಾಗಿದ್ರೆ ಇದಕ್ಕೆ ಬ್ರೇಕ್ ಹಾಕೋದು ಹೇಗೆ? ಆಸೆಟ್ ಅಲೋಕೇಶನ್, ನಿಮ್ಮ ಹಣದ ರಕ್ಷಕ. ಸ್ನೇಹಿತರೆ, ಆ ಬ್ರೇಕ್ ಹೆಸರೇ ಆಸೆಟ್ ಅಲೋಕೇಶನ್. ಮಾರ್ಕೆಟ್ ಕ್ರ್ಯಾಶ್ ಅನ್ನೋದು ಭೂಕಂಪ ಇದ್ದ ಹಾಗೆ. ನಿಮ್ಮ ಪೋರ್ಟ್ಫೋಲಿಯೋ ಅನ್ನೋ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಅದಕ್ಕೆ 4 ಪಿಲ್ಲರ್ಸ್ ಬೇಕೇ ಬೇಕು. ಒಂದು, ಈಕ್ವಿಟಿ, ಹಣದ ವೇಗವಾದ ಬೆಳವಣಿಗೆಗೆ. ಎರಡನೇದು, ಡೆಟ್, ಸುರಕ್ಷತೆ ಮತ್ತು ಸ್ಟೇಬಿಲಿಟಿಗೆ. ಮತ್ತು ಗೋಲ್ಡ್ ಆ್ಯಂಡ್ ಸಿಲ್ವರ್, ಕಮೋಡಿಟಿ ಎಕ್ಸ್ಪೋಜರ್ಗೆ. ಹೆಡ್ಜ್ ಅಗೇನ್ಸ್ಟ್ ಇನ್ಫ್ಲೇಷನ್ಗೆ, ಕಷ್ಟ ಕಾಲಕ್ಕೆ. ಹಾಗೆ ರಿಯಲ್ ಎಸ್ಟೇಟ್, ಹಣ ಮಲ್ಟಿಪ್ಲೈ ಮಾಡೋಕ್ಕೆ, ಸ್ಟಡಿ ಕಾಂಪೌಂಡರ್ ಆಗಿ ನಿಮ್ಮ ಪೋರ್ಟ್ಫೋಲಿಯೋಗೆ ಸ್ಟೆಬಿಲಿಟಿ ಕೊಡೋಕ್ಕೆ. ಹೀಗೆ ಹಣವನ್ನು ಪ್ರಾಪರಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಮಾರ್ಕೆಟ್ ಬಿದ್ದಾಗ ಇವು ನಿಮಗೆ ಆಕ್ಸಿಜನ್ ಒದಗಿಸ್ತವೆ. ಅದರಲ್ಲೂ ಈ ಸಮಯದಲ್ಲಿ ಅತ್ಯಂತ ಮುಖ್ಯವಾಗಿರೋದು ಯಾವುದು ಗೊತ್ತಾ? ಫಿಕ್ಸ್ಡ್ ಇನ್ಕಮ್ ಅಥವಾ FD. 8% ರಿಟರ್ನ್ಸ್. ದೊಡ್ಡ ಎಕ್ಸ್ಪರ್ಟ್ಗಳು ಕೂಡ ಏನು ಹೇಳ್ತಿದ್ದಾರೆ ಗೊತ್ತಾ? ಎಷ್ಟೇ ರಿಸ್ಕ್ ತಗೊಳ್ಳೋರಾದರೂ ಕೂಡ ಸರಿ, ತಮ್ಮ ಹತ್ರ ಇರೋ ಹಣದಲ್ಲಿ, ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದಿಷ್ಟು ಭಾಗ ಆದರೂ ಕೂಡ ಸ್ಟೆಬಿಲಿಟಿಗೋಸ್ಕರ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟಲ್ಲಿ ಇಡಲೇಬೇಕು ಅಂತ. ಅದು ನಿಮ್ಮ ಪೋರ್ಟ್ಫೋಲಿಯೋ ಗಾತ್ರ ಮತ್ತು ರಿಸ್ಕ್ ಅಪಟೈಟ್ ಮೇಲೆ ಹೋಗುತ್ತೆ. 20%, 30%, 50% ಫಿಕ್ಸ್ಡ್ ಇನ್ಕಮ್ ಕಡೆಗೆ, ಲೋ ವಾಲಟಿಲಿ ಅಸೆಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ಎಷ್ಟು ಅನ್ನೋದು. ಆದರೆ ಸ್ನೇಹಿತರೆ, ವಾಲಟಿಲಿಟಿ ಫ್ರೀ ಸ್ಟಡಿ ಇನ್ಕಮ್ ಅಂತ ಹೇಳಿದ್ರೆ, ಫಿಕ್ಸ್ಡ್ ಇನ್ಕಮ್ ಅಂತ ಹೇಳಿದ್ರೆ, ಅದರಲ್ಲಿ ಇವತ್ತಿಗೂ ಕೂಡ FD ಮುಖ್ಯವಾಗಿ ಕಾಣುತ್ತೆ ತುಂಬ ಜನಕ್ಕೆ. ಬ್ಯಾಂಕಲ್ಲಿ FD ಇಟ್ಟಿದ್ರೆ ನಮ್ಗೆ ಸಾಕು, ರಗಳೆ ಬೇಡ ಅಂತ ಹೇಳ್ತಾರೆ. ಆದರೆ ಇತ್ತೀಚೆಗೆ ಏನಾಗಿತ್ತು? ರಿಟರ್ನ್ಸ್ ತುಂಬ ಕಮ್ಮಿ ಆಯಿತು, ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಯಿತು ಅಂತ. ಆದರೆ ದೇಶದ ಟಾಪ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು ನಿಮಗೆ 8% ಬಡ್ಡಿ ಕೊಡ್ತವೆ. ಈ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳ FDಗೂ ಕೂಡ RBIನ DICGC ಇನ್ಶೂರೆನ್ಸ್ನ ಗ್ಯಾರಂಟಿ ಇದೆ, ಅಪ್ ಟು 5 lakh ತನಕ. SBIಗೂ ಅವರೇ ಕೊಡೋದು, ಈ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗೂ ಅವರೇ ಕೊಡೋದು. ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ, ಸ್ಯಾಲರಿ ಅಕೌಂಟಲ್ಲಿ ದುಡ್ಡನ್ನು ಇಟ್ಕೊಂಡು ಕೂತ್ಕೊಂಡ್ರೆ 3%, 3.5% ಸಿಕ್ಕಿದ್ರೆ ಅದೇ ಹೆಚ್ಚು. ಇಲ್ಲಿ ಅದರ ಡಬಲ್ಗಿಂತ ಜಾಸ್ತಿ, ಆಲ್ಮೋಸ್ಟ್ ಟ್ರಿಪಲ್ ತನಕ ನಿಮಗೆ ರಿಟರ್ನ್ ಸಿಗುತ್ತೆ FDಯಲ್ಲಿ, ಸೇವಿಂಗ್ಸ್ ಅಕೌಂಟಿಗೆ ಕಂಪೇರ್ ಮಾಡಿದ್ರೆ. ನೀವು ನಿಮ್ಮ ಬ್ಯಾಂಕ್ ಅಲಿಬೇಕಾಗಿಲ್ಲ, ಮನೆಯಲ್ಲೇ ಕೂತು ನೀವು FDಯನ್ನು ಬುಕ್ ಮಾಡ್ಕೋಬೋದು. ಹಲವಾರು ಪ್ಲ್ಯಾಟ್ಫಾರ್ಮ್ಸ್ ಇವೆ, ಅದರಲ್ಲೂ ಮುಖ್ಯವಾಗಿ ಸ್ಟೇಬಲ್ ಮನಿಯನ್ನು ನೀವು ಚೆಕ್ ಮಾಡ್ಬೋದು. ಸ್ಟೇಬಲ್ ಮನಿ ಒಂದು FD ಪ್ಲ್ಯಾಟ್ಫಾರ್ಮ್.
ಅದರಲ್ಲಿ ನೀವು 200ಕ್ಕೂ ಅಧಿಕ ಬ್ಯಾಂಕ್ಗಳ FD ಆಫರ್ಸನ್ನು ಕಂಪೇರ್ ಮಾಡ್ಬೋದು. ಕೇವಲ 2 ನಿಮಿಷದಲ್ಲಿ ಪೇಪರ್ ವರ್ಕ್ ಇಲ್ಲದೆ FD ಬುಕ್ ಕೂಡ ಮಾಡ್ಬೋದು. ಬುಕ್ ಮಾಡಿದ ತಕ್ಷಣ ಬ್ಯಾಂಕ್ನಿಂದ ಡೈರೆಕ್ಟಾಗಿ ನಿಮಗೆ SMS ಅಥವಾ ಇಮೇಲ್ ಕನ್ಫರ್ಮೇಷನ್ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಹತ್ರ ಜಾಸ್ತಿ ದುಡ್ಡಿಲ್ವಾ, ನೋ ಪ್ರಾಬ್ಲಮ್, 1000 ರೂಪಾಯಿಂದಲೂ ಕೂಡ ನೀವು FD ಇಡೋಕೆ ಶುರು ಮಾಡ್ಬೋದು. ನಿಮ್ಮ ಎಲ್ಲ FDಗಳನ್ನು ಒಂದೇ ಆ್ಯಪ್ನಲ್ಲಿ ಟ್ರ್ಯಾಕ್ ಕೂಡ ಮಾಡ್ಬೋದು. RBIನಿಂದ ರೆಗ್ಯುಲೇಟ್ ಆಗೋ ಬ್ಯಾಂಕ್ಗಳಿವೆಲ್ಲವೂ ಕೂಡ. ಆಗಲೇ ಹೇಳಿದ ಹಾಗೆ 5 ಲಕ್ಷ ರೂಪಾಯಿವರೆಗಿನ ನಿಮ್ಮ ಡೆಪಾಸಿಟ್ಗೆ DICGCನ ಇನ್ಶೂರೆನ್ಸ್ ಕೂಡ ಇದೆ. ನನ್ನ ಹತ್ರ 20 ಲಕ್ಷ ಇದೆ ಅಂತ ಹೇಳಿದ್ರೆ ಇದೇ ಒಂದೇ ಆ್ಯಪ್ನಲ್ಲಿ ನೀವು 4 ಡಿಫ್ರೆಂಟ್ ಬ್ಯಾಂಕಲ್ಲಿ 5 ಲಕ್ಷದ FDಯನ್ನು ಇಡೋಕ್ಕೂ ಕೂಡ ಅವಕಾಶ ಇದೆ. ಸೊ ಅಷ್ಟು ಅಮೌಂಟ್ಗೆ RBIನ DICGCನ ಇನ್ಶೂರೆನ್ಸ್ ಗ್ಯಾರಂಟಿ ಬಂದುಬಿಡುತ್ತೆ. ಜೊತೆಗೆ ನಿಮ್ಮ ಗಮನಕ್ಕಿರಲಿ, ಸ್ಟೇಬಲ್ ಮನಿ FD ಇಟ್ಕೊಳ್ಳೋದಲ್ಲ ನಿಮ್ಮ ದುಡ್ಡನ್ನು. ಅವರು ಪ್ಲ್ಯಾಟ್ಫಾರ್ಮ್ ಅಷ್ಟೇ, ಮಧ್ಯದಲ್ಲಿ ಇರೋದಷ್ಟೇ. ನಿಮ್ಮ ದುಡ್ಡು ಬ್ಯಾಂಕಿಗೆ ಹೋಗುತ್ತೆ, ಬ್ಯಾಂಕ್ FD ಇಟ್ಕೊಳ್ಳುತ್ತೆ, ಅವರು ನಿಮಗೆ FD ಸರ್ಟಿಫಿಕೇಟ್ ಎಲ್ಲ ಕೊಡೋದು, SMS ಇಮೇಲ್ ಕನ್ಫರ್ಮೇಷನ್ ಕೂಡ ಕೊಡೋದು. ನೀವು ವಿಡ್ರಾ ಮಾಡ್ಕೋಬೇಕಂದಾಗ ಇನ್ಸ್ಟೆಂಟ್ ವಿಡ್ರಾಲ್ ಆಪ್ಷನ್ಸ್ ಕೂಡ ಕೆಲ ಬ್ಯಾಂಕ್ಗಳಿದೆ. ಕೆಲವ್ರದ್ದು 1 ಡೇಯಲ್ಲಿ ಬಂದುಬಿಡುತ್ತೆ, ನೇರವಾಗಿ ನಿಮ್ಮ ಅಕೌಂಟಿಗೆ ಬ್ಯಾಂಕ್ ಅಕೌಂಟಿಂದನೇ ಬರೋದು ಸೀದಾ. ಸೊ ಬ್ಯಾಂಕ್ ಟು ಯು, ಬ್ಯಾಂಕಿಂದ ನಿಮ್ಮ ನಡುವೆ ಇರೋ ಟ್ರಾನ್ಸಾಕ್ಷನ್ ಇದು. FD ರೇಟ್ಸ್ ಡೌನ್ ಆಗೋಕ್ಕೆ ಶುರುವಾಗಿವೆ. ನಾವು ಲಾಸ್ಟ್ ಇಯರ್ ಸ್ಟೇಬಲ್ ಮನಿ ಬಗ್ಗೆ ಹೇಳಿದಾಗ 9.5% ತನಕ ಇಂಟ್ರೆಸ್ಟ್ ರೇಟ್ ಕೊಡೋ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿದ್ವು. RBI ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋಕ್ಕೆ ಶುರು ಮಾಡಿ ಆಯ್ತಲ್ವಾ. ಈಗ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ 8% ಎಲ್ಲ ಇದೆ. ಹೊರಗಡೆ ಹೋಗಿ ನೀವು ಬೇರೆ ಬ್ಯಾಂಕ್ಗಳಲ್ಲಿ ಚೆಕ್ ಮಾಡಿದಾಗ 6%, 6.5% ಇಂಟ್ರೆಸ್ಟ್ ರೇಟ್ ಕೊಟ್ಟರೆ ಹೆಚ್ಚು ಅನ್ನೋ ಥರದಲ್ಲಿ ಇದೆಯಲ್ವಾ. ಆದರೆ ಇಲ್ಲಿ ನೀವು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ FDಯನ್ನು ಲಾಕ್ ಮಾಡ್ಕೋಬಹುದು. ಈ ರೀತಿ ಲಾಸ್ಟ್ ಇಯರಿಂದನೇ ಯಾರಾದರೂ ಮಾಡ್ತಾ ಬಂದಿದ್ರು ಅಂತ ಹೇಳಿದ್ರೆ, ಈ ಮಾರ್ಕೆಟ್ ಬಿದ್ದಿರೋ ಟೈಮ್ನಲ್ಲಿ ಅವರ ಫೇವ್ರೆಟ್ ಸ್ಟಾಕ್ಸನ್ನು ಅಥವಾ ಇಂಡೆಕ್ಸ್ಗಳನ್ನು, ಮ್ಯೂಚುವಲ್ ಫಂಡ್ಗಳನ್ನು ಲೋ ಕಾಸ್ಟಲ್ಲಿ ಬೈ ಮಾಡೋಕ್ಕೆ, ಚೀಪ್ ಪ್ರೈಸ್ನಲ್ಲಿ ಬೈ ಮಾಡೋಕ್ಕೆ ಅವ್ರ ಹತ್ರ ಈಗ ಎಕ್ಸ್ಟ್ರಾ ಗನ್ ಪೌಡರ್ ಇರ್ತಾ ಇತ್ತು, ಈಗ ಡ್ರೈ ಪೌಡರ್ ಇರ್ತಾ ಇತ್ತು ಅವ್ರ ಹತ್ರ ಎಕ್ಸ್ಟ್ರಾ. ಈಗ ಅವರು FDಯಿಂದ ಅದಕ್ಕೆ ಮೂವ್ ಮಾಡಿ ಚೀಪ್ ಬೈ ಮಾಡ್ತಾಯಿದ್ರು. ಯಾರೆಲ್ಲ ಮಾಡೇ ಇಲ್ಲ, ಬರೀ ಇಕ್ವಿಟಿ ಅಂತ ಹೋಗಿದ್ರು, ಅವ್ರೀಗ ಕೈ ಹೆಸುಕೊಳ್ತಾ ಇದ್ದಾರೆ. ಅರ್ಜೆಂಟ್ ಖರ್ಚಿಗೆ ಏನಾದ್ರು ಬಂತು ಅಂತ ಹೇಳಿದ್ರೆ ಈಗ ಲಾಸಲ್ಲಿ ಈಕ್ವಿಟಿಯನ್ನು ವಿಡ್ರಾ ಮಾಡಬೇಕಾಗಿರೋ ಅನಾಹುತಕಾರಿ ಪರಿಸ್ಥಿತಿಯನ್ನು ಫೇಸ್ ಮಾಡ್ತಿರ್ತಾರೆ. ಹಾಗಾಗಿ ಆಸೆಟ್ ಅಲೋಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ FD ಮೇಲೆ ನಿಮಗೆ ಆಸಕ್ತಿ ಇತ್ತು ಅಂದರೆ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಸ್ಟೇಬಲ್ ಮನಿ ಲಿಂಕನ್ನು ಕೊಟ್ಟಿರ್ತೀವಿ, ನೀವು ಅದನ್ನು ಚೆಕ್ ಮಾಡಬಹುದು. ಕೆಲವೇ ಕ್ಲಿಕ್ಸಲ್ಲಿ ನೀವು ಅಲ್ಲಿ FDಯನ್ನು ಬುಕ್ ಮಾಡ್ಕೋಬಹುದು. ಬೆಳ್ಳಿ ಬಂಗಾರ ಕಷ್ಟ ಕಾಲದ ಬಂಧು. ಆಸೆಟ್ ಅಲೋಕೇಶನಲ್ಲಿ ಮುಂದಿನ ಆಸೆಟ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಇತಿಹಾಸ ತೆಗೆದು ನೋಡಿ, 2008 ಇರಲಿ, 2020 ಇರಲಿ, ಕೊರೋನಾ ಇರಲಿ, ಈಗಿನ ಯುದ್ಧದ ವಾತಾವರಣ ಇರಲಿ, ಷೇರು ಮಾರುಕಟ್ಟೆ ಬಿದ್ದಾಗಲೆಲ್ಲ ಬಂಗಾರದ ಬೆಲೆ ಏರಿಕೆಯಾಗಿದೆ. ಅದರಲ್ಲೂ ಈಗ ಇಂಡಸ್ಟ್ರಿಯಲ್ ಡಿಮಾಂಡ್, ಟೆಕ್ನಾಲಜಿಕಲ್ ಡಿಮಾಂಡ್ ಜಾಸ್ತಿ ಆಗಿರೋದ್ರಿಂದ ಸಿಲ್ವರು ಕೂಡ ಚಿನ್ನವನ್ನು ಮೀರಿಸಿ ಓಡ್ತಾ ಇದೆ. ಪರ್ಸೆಂಟೇಜ್ ವೈಸ್ ರಿಟರ್ನ್ಸ್ ನೋಡಿದಾಗ ಎಲೆಕ್ಟ್ರಿಕ್ ವೆಹಿಕಲ್, ಸೋಲಾರ್ ಪ್ಯಾನಲ್, ಚಿಪ್ಗಳಲ್ಲೆಲ್ಲ ಕಡೆ ಬೆಳ್ಳಿ ಬೇಕಲ್ಲ. ಹಾಗಂತ ಸ್ನೇಹಿತರೆ, ಇವಾಗ ರೈಟ್ ಟೈಮಾ? ನಾವು ಹೇಳ್ತಾ ಇಲ್ಲ ರೈಟ್ ಟೈಮ್ ಅಂತ. ಎಕ್ಸ್ಪರ್ಟ್ಗಳು ಕೂಡ ತಲೆ ಕೆರ್ಕೊಳ್ತಿದ್ದಾರೆ, ಇದು ಇನ್ನೂ ಎಷ್ಟು ಹೋಗುತ್ತೆ ಅಂಥೇಳಿ, ಇನ್ನೂ ಪೀಕ್ ಆಗಿಲ್ವಾ ಅಂಥೇಳಿ. ಯಾವುದು ವಿಪರೀತವಾಗಿ ಹೋಗಿದೆಯೋ ಅದು ಅಷ್ಟೇ ವೇಗವಾಗಿ ಕೆಳಗೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸಿಲ್ವರ್ದು ಇನ್ನೂ ಕ್ಲಾರಿಟಿ ಇಲ್ಲ, ಗೋಲ್ಡ್ ಬಗ್ಗೆ ಹೇಳ್ತಿರೋದು. ಸಿಲ್ವರ್ ಹೇಳೋಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಇಂಡಸ್ಟ್ರಿಯಲ್ ಡಿಮಾಂಡ್ ಕೂಡ ಬರ್ತಾ ಇರೋದ್ರಿಂದ, ಸಿಕ್ಕಾಪಟ್ಟೆ ಇನ್ನೂ ಜಾಸ್ತಿನೇ ಆಗ್ತಾ ಹೋಗೋದ್ರಿಂದ, ಚೈನಾ ಕೂಡ ಸಪ್ಲೈ ಕಟ್ ಮಾಡ್ತಿರೋದ್ರಿಂದ ಎಲ್ಲಿವರೆಗೆ ಮುಟ್ಟುತ್ತೆ ಅಂತ ಸಿಲ್ವರ್ದು ಕ್ಲಾರಿಟಿನೇ ಇಲ್ಲ ಯಾರಿಗೂ ಕೂಡ. ಈಗ ಎಕ್ಸ್ಪರ್ಟ್ಗಳು ಕೂಡ ತಲೆ ಕೆರ್ಕೊಳ್ತಿದ್ದಾರೆ, ಏನು ಮಾಡಬಹುದು ಇಂಥ ಟೈಮ್ನಲ್ಲಿ. ಎಲ್ಲ ಹಾಕಿಬಿಡು ಗೋಲ್ಡ್ ಆ್ಯಂಡ್ ಸಿಲ್ವರ್, ಹೊಡ್ತಾ ತಿನ್ನೋ ಚಾನ್ಸಸ್ ಇರುತ್ತೆ. ಆದರೆ SIP ಥ್ರೂ ಬೈ ಮಾಡ್ತಾ ಹೋಗ್ಬೋದು ಜನ. ಇದು ಹೂಡಿಕೆ ಸಲಹೆ ಅಲ್ಲ, ಎಜುಕೇಷನ್ ಇದು. SIP ಥ್ರೂ ಬೈ ಮಾಡ್ಕೊಂಡು ಹೋಗ್ಬೋದು. ಅವಾಗ ಏನಾಗುತ್ತೆ, ಇನ್ನೂ ಚಿನ್ನ ಬೆಳ್ಳಿ ಮೇಲಕ್ಕೆ ಹೋದರೂ ಕೂಡ ನೀವು ಇನ್ವೆಸ್ಟೆಡ್ ಇರ್ತೀರಿ. ಬೀಳೋಕ್ಕೆ ಶುರುವಾದರೂ ಕೂಡ ನೀವು ಒಂದೇ ಸಲ ಎಲ್ಲ ದುಡ್ಡು ಹಾಕಿಲ್ಲ. ಬೀಳೋಕ್ಕೆ ಶುರುವಾದಾಗ ಬಿದ್ದಿರೋ ಪ್ರೈಸ್ನಲ್ಲೂ ಕೂಡ ನೀವು ಬೈ ಮಾಡೋದನ್ನು ಕಂಟಿನ್ಯೂ ಮಾಡಿರ್ತೀರಿ. ಲಾಂಗ್ ಟರ್ಮ್ನಲ್ಲಿ ನಿಮಗೆ ಕಾಸ್ಟ್ ಆ್ಯಾವ್ರೇಜ್ ಆಗುತ್ತೆ. ಅದಕ್ಕೆ ನಾನಾ ಆಪ್ಷನ್ಸ್ ಇದೆ. ಸಿಲ್ವರ್ ETF, ಗೋಲ್ಡ್ ETF, ಗೋಲ್ಡ್ ಸಿಲ್ವರ್ ಮ್ಯೂಚುವಲ್ ಫಂಡ್ಗಳು, ಸುಮಾರು ಆಪ್ಷನ್ಸ್ ಇದ್ದಾವೆ. ಫಿಸಿಕಲ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಎಲ್ಲ ಆಪ್ಷನ್ಸ್ ಇದೆ. ಆದರೆ ಡಿಜಿಟಲ್ ಗೋಲ್ಡ್ ಹುಷಾರಾಗಿರಿ, ಸೆಬಿನೇ ಹೇಳಿದೆ ನಾವು ಗ್ಯಾರಂಟಿ ಕೊಡಲ್ಲ ಅಂತ. ಬೇರೆ ಬೇರೆ ಆ್ಯಪ್ಗಳಲ್ಲಿ ಡಿಜಿಟಲ್ ಗೋಲ್ಡ್ ಅಂತ ಕೊಡ್ತಾರಲ್ಲ, ಅದು ಸೆಬಿ ರೆಗ್ಯುಲೇಟೆಡ್ ಅಲ್ಲ. ಅದ್ರ ಬಗ್ಗೆ ಹುಷಾರಾಗಿರಿ, ಕೇರ್ಫುಲ್ ಆಗಿರಿ. ರಿಯಲ್ ಎಸ್ಟೇಟ್ ಬರೀ 500 ರೂಪಾಯಿ ಇದ್ರೆ ಸಾಕು. ರಿಯಲ್ ಎಸ್ಟೇಟ್ ಸೈಟ್ ತಗೋಬೇಕು ಅಂದರೆ ಕೋಟಿಗಟ್ಟಲೆ ದುಡ್ಡು ಬೇಕು ಅನ್ನೋ ಕಾಲ ಹೋಗ್ತಾ ಇದೆ. ಈಗ REITs, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಸ್ ಬಂದಿದ್ದಾವೆ. ಇದು ಸೇಮ್ ಮ್ಯೂಚುವಲ್ ಫಂಡ್ ಥರ ಕೆಲಸ ಮಾಡ್ತವೆ. ಕೇವಲ 400-500 ರೂಪಾಯಿಂದಲೂ ಕೂಡ ನೀವು ದೊಡ್ಡ ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ಗಳ ಪಾರ್ಟ್ನರ್ಸ್ ಆಗ್ಬೋದು. ಓನರ್ಶಿಪ್ಪಲ್ಲಿ ಚಿಕ್ಕ ಫ್ರ್ಯಾಕ್ಷನಲ್ ಶೇರ್ಸ್ ತೊಗೋಬೋದು. ಬಾಡಿಗೆ ಹಣ, ಅದರಲ್ಲಿ 2 ಥರ. ನಿಮ್ಮ REITsನ ಯೂನಿಟ್ಗಳು ಕೂಡ ಅಪ್ರಿಷಿಯೇಟ್ ಆಗ್ತಾ ಹೋಗ್ತಿರ್ತವೆ. 4-5%, 6% ಆಸುಪಾಸಲ್ಲಿದೆ ಸದ್ಯಕ್ಕೆ ಟ್ರ್ಯಾಕ್ ರೆಕಾರ್ಡ್ ಲಾಸ್ಟ್ 1-2 ಇಯರ್ಸ್ ತೆಗೆದು ನೋಡಿದ್ರೆ. ಜೊತೆಗೆ ಅದರಲ್ಲಿ ರೆಂಟಲ್ ಇನ್ಕಮ್ ಬರುತ್ತಲ್ಲ, ಬಿಲ್ಡಿಂಗಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದು REIT ತೊಗೊಂಡಿದ್ದೀರಿ ಅಂತ ಅಂದ್ಕೊಳ್ಳಿ, ನೀವು ಇನ್ವೆಸ್ಟ್ ಮಾಡಿದ್ದೀರಿ, ಅದರಲ್ಲಿ ಬಾಡಿಗೆ ದುಡ್ಡು ಬರುತ್ತೆ. ಅದನ್ನು
ರೀಟ್ ಯೂನಿಟ್ ಹೋಲ್ಡರ್ಸ್ಗೆ ಪ್ರೊಪೋರ್ಷನೇಟ್ ಆಗಿ ಡಿವಿಡೆಂಡ್ ಆಗಿಯೂ ರಿಟರ್ನ್ ಮಾಡ್ತಾರೆ, ಪೇಔಟ್ ಕೊಡ್ತಾರೆ. ಸೊ ಆಸಕ್ತರು ಇದ್ರ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು. ಒಂದು ಪೋರ್ಟ್ಫೋಲಿಯೋದಲ್ಲಿ 5-10%, ನಾವು ಅಗೇನ್ ಹೂಡಿಕೆ ಸಲಹೆ ಅಲ್ಲ, ಬಟ್ ನಿಮ್ಮ ರಿಸ್ಕ್ ಅಪಟೈಟ್ ನೋಡಿಕೊಂಡು, ನಿಮ್ಮ ಇಂಟ್ರೆಸ್ಟ್ ನೋಡಿಕೊಂಡು ನೀವು ಅಲ್ಲಿ ಪೋರ್ಟ್ಫೋಲಿಯೋವನ್ನು ಡಿಸೈನ್ ಮಾಡ್ಕೋಬೋದು. ಈ ಅಸೆಟ್ ಅಲೋಕೇಶನ್ ಮ್ಯಾಜಿಕ್ ಅರ್ಥ ಆಗಬೇಕು ಅಂದರೆ ನಾವೀಗ ನಮ್ಮ ಫೇವ್ರೆಟ್ ಸೂಪರ್ ಸ್ಟಾರ್ಸ್ ಆಗಿರೋ ರಮೇಶ್ ಮತ್ತು ಸುರೇಶ್ ಅವರಿಗೆ ವಾಪಸ್ ಬರೋಣ. ಇಬ್ಬರ ಹತ್ರನೂ 10 ಲಕ್ಷ ರೂಪಾಯಿ ಇದೆ. ರಮೇಶ್ ಫುಲ್ ರಿಸ್ಕ್ ತಗೊಂಡು 10 ಲಕ್ಷವನ್ನು ಕೂಡ ಶೇರ್ ಮಾರ್ಕೆಟಿಗೆ ಹಾಕಿದರು. ಸುರೇಶ್ ಇವರು ಸ್ವಲ್ಪ ಸ್ಮಾರ್ಟ್, 5 ಲಕ್ಷ ಈಕ್ವಿಟಿ, 3 ಲಕ್ಷ ಡೆಟ್ ಅಥವಾ FD, 2 ಲಕ್ಷ ಗೋಲ್ಡ್ಗೆ ಹಾಕಿದರು. ಈಗ ಮಾರ್ಕೆಟ್ 20% ಬಿತ್ತು ಅಂದ್ಕೊಳ್ಳಿ. ರಮೇಶ್ ಅವರ 10 ಲಕ್ಷ 8 ಲಕ್ಷ ಆಯಿತು, ಲಾಸ್ ಬರೋಬ್ಬರಿ 2 ಲಕ್ಷ. ಆದರೆ ಸುರೇಶ್ ಕತೆ ಹಾಗಲ್ಲ, 5 ಲಕ್ಷ ಈಕ್ವಿಟಿ, 20% ಬಿದ್ದು 4 ಲಕ್ಷ ಆಯಿತು, 1 ಲಕ್ಷ ಲಾಸ್. ಅವರ 3 ಲಕ್ಷ FD ಸೇಫ್ ಆಗಿತ್ತು, 8% ಅಂದ್ಕೊಂಡ್ರು ಬಡ್ಡಿ ಬರ್ತಾನೆ ಇದೆ. ಹಾಗೆ ಮಾರ್ಕೆಟ್ ಬಿದ್ದಾಗ ಗೋಲ್ಡ್ ಮತ್ತು ಸಿಲ್ವರ್ ಎಲ್ಲ ಏರಿರುತ್ತೆ, 30% ಏರ್ತು ಅಂತ ಅಂದ್ಕೊಳ್ಳಿ. ಆಗ 2 ಲಕ್ಷದ ಗೋಲ್ಡ್ 2,60,000 ರೂಪಾಯಿ ಆಯಿತು. ಎಲ್ಲ ಲೆಕ್ಕ ಹಾಕಿದಾಗ ಸುರೇಶ್ ಅವರಿಗೆ ಆಗಿದ್ದು ಕೇವಲ 15,000 ಲಾಸ್ ಮಾತ್ರ. ಈ ಅಸೆಟ್ ಅಲೋಕೇಶನಿಂದ ವಾಲಟಿಲಿಟಿ ತುಂಬ ಕಮ್ಮಿ ಆಯಿತು ಅವರ ಪೋರ್ಟ್ಫೋಲಿಯೋದಲ್ಲಿ. ರಮೇಶ್ಗೆ ಹಾರ್ಟ್ ಅಟ್ಯಾಕ್ ಪರಿಸ್ಥಿತಿ, ಸುರೇಶ್ಗೆ ಆರಾಮಾಗಿ ನಿದ್ದೆ ಅಸೆಟ್ ಅಲೋಕೇಶನ್ ಕಾರಣದಿಂದಾಗಿ. ಸೊ ನೀವು ಯೋಚನೆ ಮಾಡಬೇಕು, ರಮೇಶ್ ಆಗಬೇಕಾ ಸುರೇಶ್ ಆಗಬೇಕಾ ಅಂತ. ಹಾಗಂತ ತಪ್ಪಂತ ಹೇಳಲ್ಲ, 100% ಈಕ್ವಿಟಿ ಹಾಕುವಂಥ ಹೂಡಿಕೆದಾರರಿಗೆ ಮಾರ್ಕೆಟ್ ಬುಲ್ ಮಾರ್ಕೆಟ್ ಬಂದಾಗ ಎಲ್ಲಕ್ಕಿಂತ ಖುಷಿ ಅವರಿಗೆ ಸಿಗುತ್ತೆ, ಫುಲ್ ಈಕ್ವಿಟಿಲಿದ್ದವರಿಗೆ. ಸೊ ಅದಕ್ಕೆ ಮಾನಸಿಕವಾಗಿ ನೀವು ರೆಡಿನಾ ಏರಿಳಿತಗಳನ್ನು ನೋಡೋಕ್ಕೆ ಡೈಲಿ? ಅಷ್ಟು ಸೀಸನ್ಡ್ ಇನ್ವೆಸ್ಟರ ನೀವು, ಅಥವಾ ಅಸೆಟ್ ಅಲೋಕೇಶನ್ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀನಿ ಅಂತ ಬಯಸ್ತೀರಾ? ಅದು ನಿಮ್ಮ ಸ್ಟೈಲ್ ಮತ್ತು ನಿಮ್ಮ ಮೆಂಟಲ್ ಕಂಡೀಷನಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಚೂಸ್ ಮಾಡಿದ್ದು ರಮೇಶ ಸುರೇಶ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಐ ಆಮ್ ರಮೇಶ್, ಐ ಆಮ್ ಸುರೇಶ್ ಅಂತೇಳಿ. ನೋಡೋಣ ಯಾರು ಯಾವ ಥರದ ಹೂಡಿಕೆದಾರರಿದ್ದಾರೆ ನಮ್ಮಲ್ಲಿ ವೀಕ್ಷಕರು ಅಂತ. ಹಾಗೆ ಸ್ನೇಹಿತರೆ, ಕಡೆಯದಾಗಿ ರಿಸ್ಕ್ ಫ್ರೀ ರಿಟರ್ನ್ಸ್ಗಾಗಿ ನೀವು ಸ್ಟೇಬಲ್ ಮನಿ ಆ್ಯಪನ್ನು ಚೆಕ್ ಮಾಡ್ಬೋದು. FDಯನ್ನು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ ಲಾಕ್ ಮಾಡ್ಕೊಳ್ಳೋಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ.